2ನೇ ವರ್ಷದ ಉಚಿತ ಆರೋಗ್ಯ ಶಿಬಿರ. ಕರ್ನಾಟಕ ಮುಸ್ಲಿಂ ಯೂನಿಟಿ ಬಳ್ಳಾರಿ ಜಿಲ್ಲಾ ಘಟಕ ಹಾಗೂ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ವೈದ್ಯರ ಸಮ್ಮುಖದಲ್ಲಿ 2ನೇ ವರ್ಷದ ಉಚಿತ ಆರೋಗ್ಯ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಕಾರ್ಯಕ್ರಮವನ್ನು ಬಳ್ಳಾರಿ ನಗರದ ರೂಪನಗುಡಿ ರಸ್ತೆಯಲ್ಲಿರುವ ರಾಯನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ವೇಳೆ ಸಪ್ತಗಿರಿ ಆಸ್ಪತ್ರೆಯ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ತಂಡದವರಿಂದ ರೋಗಿಗಳಿಗೆ ತಪಾಸಣೆ ಮಾಡಿ ಉನ್ನತ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ವರ್ಗಾಯಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಾಗೂ ವಕ್ಫ್ ಬೋರ್ಡ್ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಹುಮಾಯೂನ್ ಖಾನ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆಸಿಫ್, ಆಶ್ಮಿ ಸಂಸ್ಥೆಯ ಅಧ್ಯಕ್ಷರಾದ ಬಂಡಿಮೋಟ್ ಆಸಿಫ್, ಕರ್ನಾಟಕ ಮುಸ್ಲಿಂ ಯೂನಿಟಿ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಎಂಡಿ ರಫಿ, ರಾಯನ್ ಶಾಲೆಯ ಮುಖ್ಯಸ್ಥರಾದ ಕೆಎಂ ಅಬ್ದುಲ್ ಅಜೀಜ್, ಫೆರೂಜ್, ತಬ್ರೇಜ್, ತಾವೂಸಿಫ್, ಫಾರಾಜ್, ನೂರ್, ಮಲ್ಲೇಶ್ವರಿ, ಫರೀನ್, ಪ್ಯಾರಾ ಮೆಡಿಕಲ್ ಸ್ಟೂಡೆಂಟ್ಸ್ ಸೇರಿದಂತೆ ರೋಗಿಗಳು, ಪೋಷಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. बाय करेंगे सब मिल इंशाल्लाह, क्या बन सकता है करेंगे। खासकर जब कोरोना था, क्वारंटाइन के टाइम पे ये पूरा हमारे रफी के घर के पास खाना बनाते थे, खुद जाकर मैं भी उनके साथ डिस्ट्रीब्यूशन करता हूँ। उसमें हमारे वासु रहते हैं, हमारे निसार रहते हैं और बहुत से की टीम है जो रेड क्रॉस सोसाइटी की तरफ से ಜಾತಿ ಪಕ್ಷ ಭೇದ ಯಾವ ಭಾವನೆ ಇಲ್ಲದೆ ಸನ್ಮಾನ ಮಾಡಬೇಕಂತ ನಮ್ಮ ವಾಲಂಟಿಯರ್ಸ್ ಬಂದಿದ್ದ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಅವರಿಗೆ ನಮ್ಮ ಅತಿಥಿಗಳಿಂದ ಒಂದು ಚಿನ್ನದ ಪದಕ ಸ್ವಲ್ಪ ಸೈಡ್ ಇರಬೇಕು. ಅವ್ರಿಗೆ ಕೂಟಲ್ಲ भाई आगे चलेगा जब भी समय ಕರ್ನಾಟಕ ಮುಸ್ಲಿಂ ಯೂನಿಟಿನ ನೆಕ್ಸ್ಟ್ ಬಾಯ್ಸ್ ಟೀಮ್ ರೆಡಿ ಆಗಿರಿ. आज के इस प्रोग्राम में कर्नाटका मुस्लिम यूनिटी का बहुत बड़ा काम चल रहा है. इन सब लोगों को डिफरेंट डिपार्टमेंट्स में ऑर्थोपेडिक क्यों ना हो, इसके डॉक्टर्स को यहाँ पे लाना और दूसरे लोगों को, आम आदमियों को, लोगों को लाकर यहाँ पर एक